स्वागत है आपका बी न्यूज नेशन में। मैं हूं आबिद हुसैन शेख। प्रोटेस्ट के बाद रेलवे ने एग्जाम लास्ट मोमेंट पर की कैंसिल। कन्नड़ा भाषा को नज़रअंदाज करने का आरोप। हुबली में रेलवे एग्जाम को लेकर बड़ा हंगामा देखने को मिला। कन्नड़ा संगठन कर्नाटका रक्षणा वेदिके करवे ने कन्नडिगा लोगों के साथ नाइंसाफी का आरोप लगाते हुए जोरदार प्रोटेस्ट किया। ये प्रोटेस्ट साउथ वेस्टर्न रेलवे ऑफिस के बाहर हुआ, जहां करवे कार्यकर्ताओं ने घेराव करके भारी आंदोलन चलाया। आरोप था कि एग्जाम में लोकल लैंग्वेज यानी कन्नड़ा को इग्नोर किया जा रहा था। प्रोटेस्ट के दबाव में आकर रेलवे डिपार्टमेंट ने 17 मार्च को होने वाली गुड्स मैनेजर और एलडीसी पोस्ट की प्रमोशन एग्जाम को अचानक कैंसिल कर दिया। इस फैसले से हजारों कैंडिडेट्स जो एग्जाम देने सेंटर तक पहुंच चुके थे, उन्हें बड़ी परेशानी और कंफ्यूजन का सामना करना पड़ा। रेलवे ने अब एग्जाम प्रोसेस में सुधार के बाद नई तारीख का ऐलान करने की बात कही है। ಅಭ್ಯರ್ಥಿಗಳ ಪ್ರಮೋಷನ್ ಅಥವಾ ಪದೋನ್ನತಿಗೆ ನಡೆಸಿರುವಂಥ ರೈಲ್ವೆ ಇಲಾಖೆಯ ಪರೀಕ್ಷೆಗಳನ್ನು ಏನಿವತ್ತು ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆ ನಡೆಸ್ತಾ ಇದೆ. ಕೇವಲ ಹಿಂದಿ ಇಂಗ್ಲೀಷಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟು ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಕನ್ನಡದ ಅಭ್ಯರ್ಥಿಗಳ ಬಾಯಿಗೆ ಮಣ್ಣು ಹಾಕುವಂಥ ಕೆಲಸವನ್ನು ರೈಲ್ವೆ ಇಲಾಖೆ ಮಾಡಿದೆ. ಕನ್ನಡದಲ್ಲಿ ಪ್ರಶ್ನೆ ಪತ್ರಿಕೆ ಕೊಡುವಂಥ ಕಾನೂನು ಇದ್ರೂ ಕೂಡ ಕಾನೂನನ್ನು ಗಾಳಿಗೆ ತೂರಿ ಬೆಂಗಳೂರು, ಹುಬ್ಬಳ್ಳಿ ಮತ್ತು ಮೈಸೂರು ವಲಯದಲ್ಲಿ ಪರೀಕ್ಷೆ ನಡೆಸ್ತಾ ಇದೆ. ಅನುಕಂಪದ ಆಧಾರದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಕೆಲಸ ಮಾಡ್ತಿರುವಂಥ ಮತ್ತು ಡಿ ಗ್ರೂಪ್ ಮತ್ತು ಸಿ ಗ್ರೂಪಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಕನ್ನಡ ಬಿಟ್ಟರೆ ಅವ್ರಿಗೆ ಹಿಂದಿನೂ ಬರಲ್ಲ, ಇಂಗ್ಲೀಷು ಬರಲ್ಲ. ಆದರೆ ಉತ್ತರ ಭಾರತದಲ್ಲಿ ಮಾಡುವಂಥ ಪರೀಕ್ಷೆಗಳನ್ನು ಹಿಂದಿ ಇಂಗ್ಲೀಷಲ್ಲಿ ಮಾಡೋದ್ರಿಂದ ಅವ್ರು ಹಿಂದಿಲಿ ಬರೆದು ಪ್ರಮೋಷನ್ ತಗೊಂಡು ಹೆಚ್ಚಿನ ಸಂಬಳ ಪಡೆಯುವಂಥ ಮತ್ತು ಉನ್ನತ ಹುದ್ದೆಗೆ ಹೋಗುವಂಥ ಅವಕಾಶ ಆಗ್ತಾಯಿದೆ. ಯಾಕೆ ಕನ್ನಡಿಗರು ತೆರಿಗೆ ಕಟ್ಟಲ್ಲ. ಅತಿ ಹೆಚ್ಚು ತೆರಿಗೆ ಕಟ್ಟುವಂಥ ರಾಜ್ಯ ಕರ್ನಾಟಕ. और खबरों के लिए देखते रहिए बी न्यूज नेशन।